ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪಾ ಅಂದ್ರೆ ನಾವು ಮೆಟರ್ನಿಟಿ ಫೋಟೋ ಶೂಟ್ ಮಾಡ್ಸೋದಕ್ಕೆ ಅಂತ ಎಲಿಮೆಂಟ್ಸ್ ಬ್ಯಾಂಗ್ಳೂರ್ ಅನ್ನೋ ರೆಸಾರ್ಟ್ಗೆ ಹೋಗ್ತಾ ಇದೀವಿ. ಸೊ ಹಾಗಾಗಿ ವಿಡಿಯೋ ಮಾಡ್ತಿರೋದು. Continue straight to stay on National Highway 275. ಸೊ ಫ್ರೆಂಡ್ಸ್, ಬನ್ನಿ ನಾವು ಇವಾಗ ಕಾರ್ಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಬೇಗ ಮೂವ್ ಆಗೋಣ ಇಲ್ಲಿಂದ. ನಾನು ಪೆಟ್ರೋಲ್ ಹಾಕ್ಸಿರೋದು ಬಂದ್ಬಿಟ್ಟು ಶೆಲ್ ಪೆಟ್ರೋಲ್ ಬಂಕಲ್ಲಿ. ನೀವು ಶೆಲ್ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸಿದ್ರೆ ನಿಮಗೆ ಆಫರ್ ಸಿಗುತ್ತೆ. ಶೆಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ರಿಜಿಸ್ಟರ್ ಆಗಬೇಕು. ಏನಪ್ಪ ಆಫರ್ ಅಂದರೆ ನಿಮಗೆ ಲೇಸು, ಕುರ್ಕುರೆ, ಈ ಥರ ಚಿಪ್ಸ್ ಐಟಮ್ಸು, ಚಾಕ್ಲೇಟ್ಸ್ ಎಲ್ಲ ಫ್ರೀಯಾಗಿ ಸಿಗುತ್ತೆ. ಸೊ ಹೇ ಫ್ಯಾಮ್, ನಾವಿವಾಗ ಎಲಿಮೆಂಟ್ಸ್ ರೆಸಾರ್ಟಿಗೆ ತುಂಬಾ ಹತ್ರ ಇದ್ದೀವಿ. 1 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ನಮಗೆ ಇಲ್ಲಿಂದ ತೋರಿಸ್ತಾ ಇದೆ ಲೊಕೇಶನ್ಗೆ ರೀಚ್ ಆಗೋಕ್ಕೆ. ನೀವು ನೋಡ್ತಾ ಇರ್ಬೋದು, ತುಂಬ ಸೂಪರ್ಬಾಗಿ ಕಾಣಿಸ್ತಿದೆ. ಸುತ್ತಮುತ್ತ ಅಂತೂ ನೇಚರ್ ಅಂತೂ ಬ್ಯೂಟಿಫುಲ್ ಆಗಿದೆ. ನನಗಂತೂ ವಾವ್ ಫೀಲಿಂಗ್ ಅನ್ನಿಸ್ತಿದೆ. ನೀವು ನೋಡ್ತಾ ಇರ್ಬೋದು, ಗ್ರೀನರಿ ಅಂತೂ ಆಸಮ್. ಹಾಗೆ ತುಂಬಾ ಬಿಸಿಲಿದೆ. ನಾವಿನ್ನೇನು ಸ್ವಲ್ಪ ಹೊತ್ತಲ್ಲಿ ಎಲಿಮೆಂಟ್ಸ್ ರೆಸಾರ್ಟ್ನ ಗೇಟ್ ರೀಚ್ ಆಗ್ತೀವಿ. ಇನ್ನೇನು ಸ್ವಲ್ಪ ದೂರ ಹೋಗ್ಬೇಕಷ್ಟೇ. ನೋಡಿ, ಇಲ್ಲೊಂದು ರೈಟ್ ಬರುತ್ತೆ. ನಾವೀಗ ರೈಟ್ ತೊಗೊಬೇಕು. ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಕರ್ನಾಟಕ ಬಾವುಟ. ನೋಡಿ, ಅಲ್ಲಿ ಎಲಿಮೆಂಟ್ಸ್ ಅನ್ನೋ ಬೋರ್ಡ್ ಇದೆ. ನಾವೀಗ ರೈಟ್ ತೊಗೊಂಡು ಹೋಗಬೇಕು. ರೈಟ್ ತೊಗೊಂಡಾದ್ಮೇಲೆ ನಮಗೆ ಲೆಫ್ಟ್ ಸೈಡಲ್ಲಿ ಪಾರ್ಕಿಂಗ್ ಝೋನ್ ಕಾಣಿಸ್ತಿದೆ. ನಾವಿವಾಗ ಕಾರನ್ನು ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ನಾವು ಒಳಗಡೆ ಹೋಗೋಣ, ಬನ್ನಿ. ಸೊ ಫ್ರೆಂಡ್ಸ್, ನೀವು ಆಲ್ರೆಡಿ ನೋಡ್ತಾ ಇರ್ಬೋದು, ಇಲ್ಲಿ ಮನೋಹರಿ ಅವರು ನಿಂತಿದ್ದಾರೆ. ಇದೇ ನಮ್ಮ ಫಸ್ಟ್ ಶಾಟ್ ಆಫ್ ದ ಡೇ ಆಗಿತ್ತು. ತುಂಬಾ ಚೆನ್ನಾಗಿದೆ ಎಲಿಮೆಂಟ್ಸ್ ರೆಸಾರ್ಟ್. ಇದು ಬಂದ್ಬಿಟ್ಟು ನಾಗೇಶ್ ಬ್ರೋ ಅಂತ ನಮ್ಮ ಕ್ಯಾಮ್ರಾಮ್ಯಾನ್, ಅವ್ರ ಫೋನಿಂದನೇ ಬೂಮ್ರ್ಯಾಂಗ್ ಮಾಡಿದ್ದು. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀವಿ ನಾವಿಬ್ಬರು. ನೋಡ್ತಾ ಇದ್ದೀರಾ ನೀವು ಅಲ್ವಾ? ಸೊ ಫ್ರೆಂಡ್ಸ್, ಈ ವಿಡಿಯೋ ನನ್ನ ಫೋನಲ್ಲೇ ನಾನೇ ಮಾಡಿದ್ದು. ಈ ವಿಡಿಯೋ ಬಂದ್ಬಿಟ್ಟು ರೀಲ್ಗೆ ಅಪ್ಲೋಡ್ ಮಾಡಬೇಕು ಅಂತ ಮಾಡಿಸಿದ್ದು. ಸೊ ಚೆನ್ನಾಗಿದೆ ಅಲ್ವಾ? ಸೊ ಬನ್ನಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ನೋಡಿ, ಸಕ್ಕತ್ತಾಗಿ ಕಾಣಿಸ್ತಿದೆ. ಬ್ಯಾಕ್ಗ್ರೌಂಡ್ ಮಾತ್ರ ಅಲ್ವಾ ಸೂಪರ್ ಅಲ್ಲ? ಸೊ ಎಷ್ಟೊಂದು ಜನ ಕೇಳ್ತಿದ್ರು ಯಾರು ಕ್ಯಾಮ್ರಾಮ್ಯಾನ್ ಅಂತ. ನೋಡಿ, ನೀವು ನೋಡ್ತಿರ್ಬೋದು, ಇವ್ರ ಹೆಸರು ಬಂದ್ಬಿಟ್ಟು ನಾಗೇಶ್ ಅಂತ. ತುಂಬ ಅಂದರೆ ಒಳ್ಳೆಯವರು. ಸಖತ್ತಾಗಿ ನಮಗೆ ಮಾತಾಡಿಸ್ಕೊಂಡು ತುಂಬ ಎಂಜಾಯ್ ಫೋಟೋಸನ್ನು ಕ್ಲಿಕ್ ಮಾಡಿದ್ರು. ಅವ್ರದ್ದು ಇನ್ಸ್ಟಾಗ್ರಾಮ್ ID ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಹಾಕಿರ್ತೀನಿ. ನಿಮಗೂ ಏನಾದರೂ ಫೋಟೋಶೂಟ್ಗೆ ಇವರು ಬೇಕು ಅಂದರೆ ನೀವು ಕರ್ಸ್ಕೊಬೋದು. ಸೊ ಫ್ರೆಂಡ್ಸ್, ನಾವು ಆಲ್ರೆಡಿ ಶಾರ್ಟ್ಸಲ್ಲಿ ಸ್ವಲ್ಪ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ವಿ. ತುಂಬ ಜನ ಕಮೆಂಟ್ ಮಾಡಿ ಕೇಳಿದರು, ಅಕ್ಕ ಯಾವ ಪ್ಲೇಸು ಬ್ರೋ, ಯಾವ ಪ್ಲೇಸ್ ಇದು ಅಂತ. ಮತ್ತೆ ನಾನು ಹೇಳ್ತಿದ್ದೀನಿ, ಇದು ಬಂದ್ಬಿಟ್ಟು ಎಲಿಮೆಂಟ್ಸ್ ರೆಸಾರ್ಟು, ಕನಕಪುರ ರೋಡಲ್ಲಿರೋದು. ಸಖತ್ತಾಗಿದೆ. ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ನೋಡ್ತಾ ಇರ್ಬೋದು ಚೇರ್ ಹೆಂಗಿದೆ ಅಂತ. ಸಖತ್ತಾಗಿದೆ. ಫೀಲ್ ಅಂತೂ ವಾವ್ ಫೀಲ್ ಸಿಗುತ್ತೆ ಆ ಚೇರಲ್ಲಿ. ನಾವು ಕುತ್ಕೊಂಡ್ರೆ ಹಂಗೆ ಒಳಗಡೆ ಹೋಗ್ತಿದ್ದೆ, ಲೈಕ್ ಸೋಫಾ ಥರ. ಸಖತ್ತಾಗಿತ್ತು. ಇದು ಬಂದ್ಬಿಟ್ಟು ನಾವು ಇವಾಗ ನೋಡಿದ್ವಲ್ಲ ಚೇರು, ಆ ಚೇರ್ ಆಪೋಸಿಟ್ ಇದು ಕೂಡ ಸಖತ್ತಾಗೈತೆ. ಪೂರ್ತಿ ಲೈಟ್ ಬಾಲ್ಸ್ ಥರ ಇದು. ಅದ್ರ ಒಳಗಡೆ ಹೋಗಿ ನಾವು ಫೋಟೋ ಶೂಟ್ ಮಾಡಿಸಿದ್ವಿ. ಸೊ ಗೈಸ್, ಈಗ ನೀವು ನೋಡ್ತಾ ಇರ್ಬೋದು, ಈ ಪ್ಲೇಸ್ ಅಂತೂ ನಂಬರ್ 1 ಪ್ಲೇಸು. ರೆಸಾರ್ಟಲ್ಲೇ ನನಗಿಷ್ಟ ಆದಂಥ ಪ್ಲೇಸ್ ಇದು. ಸಖತ್ತಾಗಿತ್ತು. ನೀವು ನೋಡ್ತಾ ಇರ್ಬೋದು, ಟಾಪ್ ರೂಫ್ ಓಪನ್ ಇದೆ ಮೇಲೆ. ಆಮೇಲೆ ಸನ್ಲೈಟ್ ಫ್ಲೋ ಆಗ್ತಿದೆ ಒಳಗಡೆ. ಆಮೇಲೆ ಇದರಲ್ಲಿ ಒಳಗಡೆ ಒಂದು ಕಾಟು ಮತ್ತು ಬೆಡ್ ಇದೆ. ಅದ್ರ ಮೇಲೆ ಅವರು ಕೂತಿದ್ದಾರೆ ನೋಡಿ.
ಆಮೇಲೆ ಸುತ್ತಮುತ್ತ ಲೈಟಿಂಗ್ಸ್ ನೋಡಿ ಏನು ಸಕ್ಕತ್ತಾಗಿದೆ ಅಲ್ವಾ. ಸೊ ನೀವು ನೋಡ್ಬೋದು ಇವಾಗ ನಂದು ಎಂಟ್ರಿ ನೋಡಿದ್ರಲ್ಲ, ನಮ್ಮ ಕ್ಯಾಮ್ರಾಮ್ಯಾನ್ ನಾಗೇಶ್ ಬ್ರೋ ಹೇಳ್ಕೊಡ್ತಿದ್ದಾರೆ ಹೇಗೆಲ್ಲ ಪೋಸ್ ಕೊಡಬೇಕು ಅಂತ. ನೋಡಿ ಸಕ್ಕತ್ತಾಗಿತ್ತು. ರೆಸಾರ್ಟಲ್ಲಿ ನನಗೆ ಇಷ್ಟವಾದಂಥ ಪ್ಲೇಸ್ ಅಂದರೆ ಇದೇ ಅಪ್ಪ. ಮತ್ತು ಇನ್ನೊಂದು ರಿಕ್ವೆಸ್ಟು, ಯಾರು ಕೇಳಬೇಡಿ ಮೇಕಪ್ ಯಾರು ಮಾಡಿದ್ದು ಅಂತ. ಆ್ಯಕ್ಚುಲಿ ಮೇಕಪ್ಪು ಯಾರ ಕೈಯಲ್ಲಿ ಮಾಡಿಸಿಲ್ಲ, ನಮ್ಮ ಮನೋಹರಿಯವರೇ, ಅವ್ರಿಗೆ ಗೊತ್ತು ಎಲ್ಲ ಹೇಗೆ ಮಾಡ್ಕೋಬೇಕು ಅಂತ. ಸೊ ಅದರಲ್ಲಿ ಸ್ವಲ್ಪ ಅಮೌಂಟು ಸೇವ್ ಮಾಡಿಕೊಟ್ರು ನನಗೆ. ಮತ್ತು ಹೇರ್ ಸ್ಟೈಲು ಕೂಡ ಅವರೇ ಮಾಡ್ಕೊಂಡಿದ್ದು, ಎಲ್ಲ ಇತ್ತು ಮೆಟೀರಿಯಲ್ಸು, ಮೆಷೀನು ಮತ್ತು ಹೇರ್ ಸ್ಪ್ರೇ ಅವೆಲ್ಲ ಇತ್ತು. ಹಾಗಾಗಿ ಅವರೇ ಎಲ್ಲ ಮಾಡಿಕೊಂಡ್ರು, ಈಸಿ ಆಯಿತು ಅವ್ರಿಗೆ, ಆರಾಮಾಗಿ ಅವರೇ ಮಾಡಿಕೊಂಡ್ರು. ಅದರಲ್ಲೂ ಸ್ವಲ್ಪ ಅಮೌಂಟು ಸೇವ್ ಮಾಡಿಕೊಟ್ರು ಅಷ್ಟೇ. ಸೊ ಇವಾಗ ನೀವು ಅಬ್ಸರ್ವ್ ಮಾಡಿ, ನಾನು ಒಂದು ನೋಡಿ ಇದೆ, ನಾನಿವಾಗ ಕೂತಿರ್ತೀನಲ್ಲ, ನನಗಿದು ಮನೇಲಿ ಬಂದು ಅಬ್ಸರ್ವ್ ಮಾಡಿದಾಗ ಏನು ಅನಿಸ್ತು ಗೊತ್ತಾ, ಈ ಧನ್ವೀರ್ ಮತ್ತು ಶ್ರೀಲೀಲಾ ಆ್ಯಕ್ಟ್ ಮಾಡಿರೋದು ಬೈ ಟು ಲವ್ ಇದೆಯಲ್ಲ, ಅವರಿಬ್ಬರು ಒಂದು ಪೋಸ್ಟರಲ್ಲಿ ಹಿಂಗೆ ಕೂತಿರ್ತಾರೆ, ಹಾಗನ್ನಿಸ್ತು. ಅದೇ ಬೆಡ್ಡು, ಅದರ ಆಚೆ ಡೋರ್ ಸ್ಲೈಡ್ ಮಾಡ್ಕೊಂಡು ಆಚೆ ಬಂದರೆ ನಮಗೆ ಸ್ವಿಮ್ಮಿಂಗ್ ಪೂಲ್ ಕಾಣಿಸುತ್ತೆ ನೋಡಿ, ಅಲ್ಲೇ ಇದು ಸೂಪರ್ ಆಗಿತ್ತು ಪ್ಲೇಸು. ನೋಡಿ ಇದ್ರದ್ದೊಂದು ಸಣ್ಣದಾಗಿ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನೋಡಿ. ಆ್ಯಕ್ಚುಲಿ ನಾವು ಕಾಸ್ಟ್ಯೂಮ್ ತೊಗೊಂಡಿದ್ದು ಎಲ್ಲಿ ಅಂದರೆ ರೆಂಟ್ ಯುವರ್ ಲುಕ್ ಬೈ ಚಂದನ್ ಗೌಡ ಅಂತ, ಅವ್ರದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ಹೋಗಿ ತೊಗೊಬೋದು ಅಲ್ಲಿ. ಸೊ ನೋಡ್ತಾ ಇರ್ಬೋದು ನೀವು, ನಾವು ನೀರೊಳಗಡೆ ಕಾಲೆಲ್ಲ ಹಾಕ್ಕೊಂಡಿದ್ದೀವಿ. ಬಟ್ ತುಂಬ ಅಂದರೆ ತುಂಬ ಚಳಿ ಇತ್ತು, ಕಾಲು ಹಾಕಾಗ್ತಿರಲಿಲ್ಲ, ಅಷ್ಟು ಚಳಿ ಇತ್ತು ನೋಡಿ. ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಸಖತ್ತಾಗಿತ್ತು ಪ್ಲೇಸು ನೋಡಿ. ಒಂದು ರೌಂಡ್ ಸ್ಟ್ರಕ್ಚರಲ್ಲಿ ಡೆಕೋರೇಟ್ ಮಾಡಿರೋದು ಪೂರ್ತಿ ಪ್ಲಾಸ್ಟಿಕ್ ಫ್ಲವರ್ಸಲ್ಲಿ ನೋಡ್ತಾ ಇದ್ದೀರಲ್ಲ, ಸಖತ್ತಾಗಿದೆ. ಆ್ಯಕ್ಚುಲಿ ಏನು ಗೊತ್ತಾ, ಅವತ್ತು ನಾವು ಇಬ್ಬರು ಟಿಫನ್ನೇ ಮಾಡಿಲ್ಲ, ಆ ಬಿಸಿಲಲ್ಲಿ. ಇವ್ರು ಬೇರೆ ಸುಸ್ತಾಗ್ತಿದೆ ಅಂತಿದ್ರು ನೋಡಿ. ಎಷ್ಟು ಬಿಸಿಲು, ನೀವೇ ನೋಡ್ತೀರಲ್ಲ ಕ್ಯಾಮ್ರಾಗೆ ಸನ್ಲೈಟ್ ಹೇಗೆ ಹೊಡಿತಿದೆ ಅಂತ, ರಿಫ್ಲೆಕ್ಷನ್ನು ನೋಡಿ. ನೀವೀಗ ನೋಡ್ತಾ ಇರ್ಬೋದು, ಈ ಬೂಮ್ರ್ಯಾಗ್ ಬಂದ್ಬಿಟ್ಟು ನಾಗೇಶ್ ಬ್ರೋನೇ ಮಾಡಿದ್ದು, ಅವ್ರ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕ್ಕೊಂಡಿದ್ದಕ್ಕೆ. ಸೊ ನೋಡಿ ಸಕ್ಕತ್ತಾಗಿದೆ ಅಲ್ವಾ. ಆ್ಯಕ್ಚುಲಿ ಇದು ಕೂಡ ನನ್ನ ಸೆಕೆಂಡ್ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ಸಕ್ಕತ್ತಾಗಿತ್ತು. ಬಟ್ ನಿಮ್ಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನು ಗೊತ್ತಾ, ನೀವು ಬುಕ್ ಮಾಡ್ಕೊಬೇಕಾದ್ರೆ ರೆಸಾರ್ಟ್ನ ಹೇಗೆ ಬುಕ್ ಮಾಡ್ಕೋಬೇಕು ಅಂದರೆ, ನಿಮಗೆ ಪ್ಯಾಕೇಜಸ್ ಇದೆ ಅಂತ ಹೇಳ್ತಾರೆ. ನೀವು ಪ್ಯಾಕೇಜ್ನ ತೊಗೊಳಕ್ಕೆ ಹೋಗ್ಬಿಡಿ. ನೀವು ಬೆಸ್ಟ್ ಏನು ಗೊತ್ತಾ, 1 ಅವರ್ದು ತೊಗೊಳ್ಳಿ, ಯಾಕೆಂದರೆ ನಿಮಗೆ ಕಮ್ಮಿ ಸಿಗುತ್ತೆ. ನೀವೀಗ 5 ಅವರ್ಸ್ ತೊಗೊಂಡ್ರೆ ಹೇಳೋಕ್ಕಾಗಲ್ಲ, ನಿಮ್ಮದು 2 ಅವರ್ಸಲ್ಲೇ ಶೂಟ್ ಮುಗಿಬೋದು, ನಿಮಗೆ 3 ಅವರ್ಸ್ ಅಮೌಂಟ್ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ 1 ಅವರ್ ಪ್ಯಾಕೇಜ್ ತೊಗೊಂಡು ನೀವು ಫ್ರೇಮ್ ಅಂತಲೇ ಹೇಳ್ಬೋದು. ನೋಡಿ ಏನು ಚೆನ್ನಾಗಿದೆ ಅಲ್ವಾ. ನಾವಿಬ್ಬರು ಒಂದೇ ಫ್ರೇಮಲ್ಲಿ ನಾವಿಬ್ಬರು ಇದ್ದೀವಿ ನೋಡಿ. ಆದರೂ ತುಂಬ ಬಿಸಿಲು, ಕ್ಯಾಮ್ರಾಮನ್ಗಂತೂ ತುಂಬ ಡಿಸ್ಟರ್ಬ್ ಆಗ್ತಿತ್ತು. ಅವ್ರಿಗೆ ಸನ್ಲೈಟ್ ಬಿದ್ದರೆ ಆ್ಯಕ್ಚುಲಿ ಫೋಟೋ ಕ್ಲಿಯಾರಿಟಿ ಬರಲ್ಲ ಅವ್ರಿಗೆ. ಅವ್ರು ಹೇಳ್ತಿದ್ರು, ಬ್ರೋ ಆದಷ್ಟು ನೀವು ಸನ್ಲೈಟ್ನ ಬೀಳ್ದಿರೋ ಹಾಗೆ ನೋಡ್ಕೊಳ್ಳಿ, ಯಾಕೆಂದರೆ ಫೋಟೋಸ್ ಚೆನ್ನಾಗಿ ಬರೋಲ್ಲ ಅಂತ. ನೋಡಿ ಏನು ಬಿಸಿಲು ನೋಡಿ ಗುರು, ನೀವೇ ಸಖತ್ತಾಗಿತ್ತು ಮಾತ್ರ ಪ್ಲೇಸು ನೋಡಿ. ಸೊ ಇದು ನೋಡ್ತಾ ಇದ್ದೀರಲ್ಲ, ಇದು ನನ್ನ ಫೋನಲ್ಲೇ ಸಿನಿಮ್ಯಾಟಿಕ್ ಮೋಡಲ್ಲಿ ತೆಗ್ದಿದ್ದು ನೋಡಿ ಹೇಗಿದೆ ನೋಡಿ. ಇಲ್ಲೂ ಕೂಡ ತುಂಬ ಅಂದರೆ ತುಂಬ ಬಿಸಿಲು, ನಾವಿಬ್ಬರು ಶೂ ಇಟ್ಕೊಂಡು ತೆಗೆಸ್ತಾ ಇದ್ವಿ. ಇವಾಗ ನೀವು ನೋಡಿ, ಇಲ್ಲಿ ರೈಟ್ ಸೈಡಲ್ಲಿ ಒಂದು ಮನೆ ಕಾಣಿಸ್ತಿದೆಯಲ್ಲ, ಲೈಟಿಂಗ್ಸ್ ಅಂತೂ ಒಳಗಡೆ ಸೂಪರ್ ಆಗಿದೆ.
ಆ್ಯಕ್ಚುಲಿ ಇದು ನಾವು ರಿಟರ್ನ್ ವಾಪಸ್ ಹೋಗ್ಬೇಕಾದ್ರೆ ಇದು ಬೋವ್ರಾಗ್ ಮಾಡಿದ್ದು ನನ್ನ ಫೋನಲ್ಲಿ ನೋಡಿ. ಮಿಸ್ ಆಗ್ತೀಯ ಅನ್ಕೊಂಡೆ, ಮಿಸ್ಸಸ್ ಆಗ್ಬಿಟ್ಟೆ. ಹಾಯ್ ಫ್ರೆಂಡ್ಸ್, ಫೋಟೋ ಶೂಟ್ ಎಲ್ಲ ಕಂಪ್ಲೀಟ್ ಆಯಿತು. ನಾವಿವಾಗ ವಾಪಸ್ಸು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ನಿಮ್ಮ ಪ್ರೀತಿಯ ಶಿವರಾಜ್ ಮಾಡುವ ನಮಸ್ಕಾರ. ಬಾಯ್ ಬಾಯ್.